ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಒಂದು ಚಟುವಟಿಕೆ ನಡೀತಾ ಇದೆ. ಸೊ ಹೊಸ ವರ್ಷ ಹತ್ತಿರ ಇರೋದ್ರಿಂದ ಅಲ್ಲಿ ಹೊಸ ವರ್ಷಕ್ಕೆ ನಿಮ್ಮ ಪರ್ಸನಲ್ ವಸ್ತುಗಳನ್ನು ಬೇರೆಯವರಿಗೆ ಕೊಡಬೇಕು ಅಂತಂದರೆ ಅದು ಏನು ಕೊಡ್ತೀರ ಅನ್ನೋ ಒಂದು ಚಟುವಟಿಕೆ ನಡೀತಾ ಇದೆ. ಆ್ಯಂಡ್ ಇವತ್ತಿನ ಎಪಿಸೋಡು ಒಂದು ಜಸ್ಟ್ ಒಂದು ಫನ್ ಎಲಿಮೆಂಟ್ ಇರುತ್ತೆ. ಸೊ ನಿನ್ನೆ ರೀತಿಯಲ್ಲಿ ಕ್ಲಾಸ್ ತೊಗೊಳ್ಳೋವಂಥದ್ದು ಆ ರೀತಿಯಲ್ಲಿ ಏನೂ ಇರೋದಿಲ್ಲ. ಜಸ್ಟ್ ಒಂದು ಫನ್ ಎಲಿಮೆಂಟ್ ಇರುತ್ತೆ, ಒಂದು SR ರೌಂಡ್ ಇರುತ್ತೆ. ಅದು ಬಿಟ್ಟು ಇನ್ನೊಂದು ಒಂದು ಏನಂತಂದ್ರೆ ಚಟುವಟಿಕೆ ಇರುತ್ತೆ. ಅದಾದಮೇಲೆ ಒಂದು ಎಲಿಮಿನೇಷನ್ ಇರುತ್ತೆ. ಸೊ ಆ ಒಂದು ಇದರಲ್ಲಿ ಇದು ಕೂಡ ಒಂದು ಹೊಸ ವರ್ಷಕ್ಕೆ ನಿಮ್ಮ ಒಂದು ಪರ್ಸನಲ್ ವಸ್ತುಗಳನ್ನು ಬೇರೆಯವ್ರಿಗೆ ಏನಾದರೂ ಕೊಡಬೇಕು ಅಂತಂದರೆ ಅದು ಏನು ಅನ್ನೋ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಒಂದು ಇಬ್ಬರದು ತೋರಿಸಿದ್ದಾರೆ, ಚೈತ್ರ ಐಶ್ವರ್ಯದು ಆ್ಯಂಡ್ ಭವ್ಯ ತ್ರಿವಿಕ್ರಮ್ದು. ಸೊ ಚೈತ್ರ ಅವರು ಐಶ್ವರ್ಯ ಒಂದು ಏನೋ ಗಿಫ್ಟ್ ಕೊಡ್ತಾರೆ. ಆ್ಯಂಡ್ ಅವರು ತುಂಬ ಎಮೋಷನಲ್ ಆಗಿ ಹೇಳಿರುವಂಥದ್ದು ಏನಂತಂದರೆ, ನನಗೆ ಅಮ್ಮ ಇದ್ದಾರೆ, ಆದರೆ ಸೊ ಅವರು ಹೇಗಿದ್ದಾರೆ ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಒಂದು ಏನೋ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋ ರೀತಿಯಲ್ಲಿ ಮಾತುಗಳು ಕೂಡ ಬರುತ್ತೆ. ಆ್ಯಂಡ್ ಇಬ್ಬರು ಕೂಡ ಅಲ್ಲಿ ಐಶ್ವರ್ಯ ಕೂಡ ಅಳ್ತಾ ಇದ್ರು. ಆ್ಯಂಡ್ ಅಲ್ಲಿ ಚೈತ್ರ ಕೂಡ ಒಂದು ಎಮೋಷ್ನಲ್ ಆಗಿ ಆ ಒಂದು ಗಿಫ್ಟ್ನ ಅವ್ರಿಗೆ ಕೊಡ್ತಾರೆ. ಅದಾದಮೇಲೆ ಕೇಳಿರುವಂಥದ್ದು ಆ್ಯಂಡ್ ಭವ್ಯ ಆ್ಯಂಡ್ ಭವ್ಯ ಅವ್ರಿಗೆ ಕೇಳ್ತಾರೆ. ಸೊ ಭವ್ಯ ಅವ್ರಿಗೆ ಗೊತ್ತಲ್ಲ ಆಲ್ರೆಡಿ, ನೋ ಸರ್ಪ್ರೈಸ್, ತ್ರಿವಿಕ್ರಮ್. ಸೊ ತ್ರಿವಿಕ್ರಮ್ಗೆ ಕೊಡ್ತಾರೆ. ಆ್ಯಂಡ್ ತ್ರಿವಿಕ್ರಮ್ ಕೊಟ್ಟ ಮೇಲೆ ಕೊಟ್ಟಂತಹ ರೀಸನ್ ಏನಂತಂದರೆ, ಸೊ ನೋಡೋಕ್ಕೆ ತುಂಬ ಹಾರ್ಶ್ ಅಂತ ಅನ್ನಿಸ್ತಾರೆ, ಬಟ್ ಆದರೆ ತುಂಬ ಸ್ವೀಟ್ ಅಂತ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಇದು ಕೇಳಿ ನನಗೂ ಸಾಕಾಗಿ ಹೋಗೈತೆ, ಒಂದು ರೀತಿಯಲ್ಲಿ ಬೇರೆದು ಹೇಳ್ತಾಯಿ ಅಂತ ಹೇಳ್ಬಿಟ್ಟು ಏನೋ ಇಂಡೈರೆಕ್ಟಾಗಿ ಹೇಳ್ದಂಗಿತ್ತು. ಸೊ ಏನೋ ಹೇಳ್ದಂಗಿತ್ತು ಅಂತ ಹೇಳ್ತಾರೆ. ಸೊ ಆಮೇಲೆ ಅಲ್ಲಿ ಅರ್ಥ ಮಾಡ್ಕೋಬೇಕಲ್ಲ, ಯಾಕಂದರೆ ಅಲ್ಲಿ ಆಮೇಲೆ ಕೆಲವ್ರಿಗೆ ಗೊತ್ತಾಗ್ಬಿಡುತ್ತೆ ಸುದೀಪ್ ಸರ್ಗೆ ಏನು 10-11 ಸೀಸನ್ ನಡೆಸಿದಾದ್ಮೇಲೆ. ಸೊ ಯಾರು ಏನು ಕೊಡ್ತಾರೆ ಅನ್ನೋದು ಅವ್ರಿಗೆ ಕ್ಲಿಯರ್ ಮುಂಚೆನೇ ಅವರು ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ ತಲೆಯಲ್ಲಿ. ಅದು ಹಂಗೆ ಆಗುತ್ತೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಅರ್ಥ ಮಾಡ್ಕೊಂಡ್ಮೇಲೆ ದೂರ ಆಗೋದು ಅದು ಇನ್ನೂ ಕಷ್ಟ ಅನ್ನೋ ರೀತಿಯಲ್ಲಿ ಭವ್ಯ ಅವ್ರು ಹೇಳ್ತಾರೆ. ನಾನು ಹೇಳುವಂಥದ್ದು ಏನು ಅಂತಂದರೆ, ಈ ಅಮ್ಮಂಗೆ ಅಲ್ಲಿ ಯಾರು ನಮ್ಮ ತ್ರಿವಿಕ್ರಮ್ ಸಪೋರ್ಟ್ ಇಲ್ಲ ಅಂತಂದರೆ ಕಷ್ಟ, ಅಂದರೆ ಹೆವಿ ಕಷ್ಟ ಆಗ್ತಿದೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಆ್ಯಂಡ್ ಈ ವಾರದಲ್ಲಿ ಅದು ಮತ್ತೆ ಅದು ಡಿಪೆಂಡೆನ್ಸಿ ಎಷ್ಟಿದೆ ಅಂತಂದರೆ, ರಜತ್ ಆ್ಯಂಡ್ ತ್ರಿವಿಕ್ರಮ್ ಇಬ್ಬರ ಮೇಲೆ ಡಿಪೆಂಡ್ ಆಗಿದ್ದಕ್ಕೆ ಈ ಕಳೆದ ವಾರದಲ್ಲಿ ಆ ಟಾಸ್ಕ್ಗೆ ಎಕ್ಕುಡಿಸ್ಬಿಟ್ರು ಇಬ್ಬರು ಸೇರ್ಕೊಂಡ್ಬಿಟ್ಟು. ಅಲ್ಲಿ ಭವ್ಯ ಕ್ಯಾಪ್ಟನ್ಸಿ ಎಲ್ಲೂ ಕೂಡ ಕಾಣಿಸಲಿಲ್ಲ ನನಗೆ. ನನ್ನ ಪ್ರಕಾರ ತ್ರಿವಿಕ್ರಮ್ ಬಿಟ್ಬಿಟ್ಟು ಯಾವಾಗ ಆಡಿದ್ದಾರೆ ಅಥವಾ ಯಾವಾಗ ಡಿಸಿಷನ್ಗಳು ತೊಗೊಂಡಿದ್ದಾರೆ. ಸೊ ಆ ಟೈಮಲ್ಲಿ ಭವ್ಯವ್ರು ಕರೆಕ್ಟಾಗಿ ತೊಗೊಂಡಿದ್ದಾರೆ. ಯಾವಾಗ ತ್ರಿವಿಕ್ರಮ್ ಜೊತೆಗೆ ಇರ್ತಾರೆ ಅವಾಗೆಲ್ಲನೂ ಬರೀ ನಮಗೆ ಒಂದು ರೀತಿಯಲ್ಲಿ ಕ್ರಿಂಜ್ ಅನ್ನೋ ರೀತಿಯಲ್ಲೇ ಕಾಣಿಸಿರೋವಂಥದ್ದು. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ನಾನು. ತ್ರಿವಿಕ್ರಮ್ ಬಿಟ್ಟು ಯಾವಾಗ ಆಡಿದ್ದಾರೆ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ, ಡಿಸಿಷನ್ ಮೇಕಿಂಗಲ್ಲೂ ಕೂಡ ಕರೆಕ್ಟಾಗಿರ್ತಾರೆ. ಬಟ್ ತ್ರಿವಿಕ್ರಮು ಅವರೆಲ್ಲ ಪಕ್ಕದಲ್ಲಿದ್ದಾಗ ನೋ ವೇ, ಚಾನ್ಸೇ ಇಲ್ಲ. ಅವನ ಡಿಸಿಷನ್ ಮೇಕಿಂಗ್ ಆದರೂ ಆಗಿರ್ಬೋದು, ಒಂದು ಕ್ಯಾಪ್ಟನ್ಸಿ ವಿಚಾರ ಆದರೂ ಆಗಿರ್ಬೋದು, ಎಲ್ಲ ಸಿಕ್ಕಾಪಟ್ಟೆ ಒಂದು ಇದರಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾರೆ ಅವರು. ಸೊ ಈ ರೀತಿಯಲ್ಲಿ ನಡೀತಿರುತ್ತೆ. ಆಮೇಲೆ ತ್ರಿವಿಕ್ರಮು ಅಷ್ಟೇ. ಭವ್ಯ ಅವರು ಒಂದು ಮಟ್ಟಿಗೆ ಇರೋ ಗಂಟೆ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ. ತ್ರಿವಿಕ್ರಮ್ಗೆ ಒಂದು ಯಾವ ಟೈಮಲ್ಲಿ ತನಗಿಂತ ಒಂದು ರೀತಿಯಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಥವಾ ಕ್ಯಾಪ್ಟನ್ ಆಗ್ತಾರೆ ಅಥವಾ ಬೇರೆಯವರು ಅವ್ರಿಗೆ ಹೊಗಳ್ತಾರೆ. ಸೊ ಅವಾಗ ತ್ರಿವಿಕ್ರಮ್ಗೆ ತೊಗೊಳಕ್ಕಾಗೋದಿಲ್ಲ. ಅದು ಒಂದು ಏನು ಹೇಳ್ತೀವಿ ಅಂತಂದರೆ ಜಲಸ್ ಅಂತ ಹೇಳ್ತೀವಿ ಅಥವಾ ಉರಿ ಅಂತ ಹೇಳ್ತೀವಲ್ಲ. ಸೊ ಅದು ತ್ರಿವಿಕ್ರಮ್ಗೆ ಅವಾಗ ಆಗ್ತಾ ಇರುತ್ತೆ. ಓಕೆ, ತ್ರಿವಿಕ್ರಮ್ ಅವರ ಅಭಿಮಾನಿಗಳಿಗೆ ಬೇಜಾರಾದರೂ ಗೊತ್ತಿಲ್ಲ, ಬಟ್ ಇರೋವಂಥ ಹಾನೆಸ್ಟ್ ಒಪಿನಿಯನ್ ನನಗೆ ಹಾಗೆ. ಅದು ತ್ರಿವಿಕ್ರಮ್ ಹಂಗಿದೆ. ಅದು ಅವ್ರ ಮೇಲೆ ಅಂತಲ್ಲ, ಈ ಒಂದು ಭೂಮಿ ಮೇಲೆ ಇರುವಂಥ ಕೆಲವ್ರಿಗೆ ಹಂಗಿರುತ್ತೆ. ಅಂದರೆ ನಮ್ಮ ಜೊತೆಗಿದ್ದವರು ಬೆಳಿಬೇಕು, ಆದರೆ ನನಗಿಂತ ಜಾಸ್ತಿ ಬೆಳಿಬಾರ್ದು ಅನ್ನೋ ಒಂದು ಇದಿರುತ್ತೆ. ಸೊ ಅದು ನನಗೆ ತ್ರಿವಿಕ್ರಮ್ ಅವ್ರಲ್ಲಿ ಕಾಣಿಸುತ್ತೆ. ಹಾನೆಸ್ಟಾಗಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಹಂಗಿದೆ. ಭವ್ಯ ತುಂಬ ಚೆನ್ನಾಗಿ ಆಡಲಿ, ಎಲ್ಲ ಓಕೆ, ಇವರೇ ಎಲ್ಲ ಹೇಳ್ತಾರೆ, ಕೆಲವೊಂದು ತಪ್ಪುಗಳನ್ನ ಸರಿ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಆದರೆ ಒಂದು ಮಟ್ಟಗಂಟ ಓಕೆ ಅದು. ಬಟ್ ಯಾವಾಗ ಅವ್ರು ಕ್ಯಾಪ್ಟನ್ ಆಗ್ತಾರೆ, ತುಂಬ ಗೇಮಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಒಂದು ಒಳ್ಳೆ ಪ್ರಶಂಸೆ ತೊಗೊತಾರೆ, ಬಟ್ ಅವಾಗ ತ್ರಿವಿಕ್ರಮ್ಗೆ ತೊಗೊಳಕ್ಕಾಗೋದಿಲ್ಲ. ನೀವು ಯಾವಾಗ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಯಾವಾಗ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಟಾಸ್ಕಲ್ಲಿ ಅವ್ರಿಗಿಂತೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವಾಗ ತ್ರಿವಿಕ್ರಮ್ ಅವರ ರಿಯಾಕ್ಷನ್ ನೋಡಿ, ಇನ್ಸ್ಟೆಂಟಾಗಿ ಬರುವಂಥ ರಿಯಾಕ್ಷನ್ ನೋಡಿ. ಒಂದು ರೀತಿಯಲ್ಲಿ ಯಾವಾಗಲೂ ಭವ್ಯಗೆ ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ಬೇರೆಯವ್ರ ಜೊತೆಗೆ ಸೇರಿಕೊಂಡು ಭವ್ಯಗೆ ಆಡ್ಕೊಳ್ಳುವಂಥದ್ದು, ರೇಗಿಸೋವಂಥದ್ದು. ಸೊ ಅದು ಒಂದು ರೀತಿಯಲ್ಲಿ ತಮ್ಮ ಒಂದು ಫ್ರಸ್ಟ್ರೇಷನ್ನ ಹೊರಗಡೆ ಹಾಕೋದ್ರಲ್ಲಿ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಸೊ ಬಟ್ ಆದರೂ ಕೂಡ ಭವ್ಯ ಅವರನ್ನು ಬಿಟ್ಕೊಡಲ್ಲ. ಗೊತ್ತಿಲ್ಲ, ಮೇ ಬಿ ಅವರಿಬ್ಬರು ಏನಾದರೂ ಇಂಟರ್ನಲ್ಲಿ ಏನಾದರೂ ಅವ್ರ ಮಧ್ಯೆ ಏನೋ ಒಂದು ಪ್ರೀತಿ ಗೀತಿ ಇದೆಯಾ ಏನೋ ಎತ್ತ ಅಂತ ನನಗೆಲ್ಲೋ ಹಂಗೆ ಅನಿಸ್ತಿದೆ. ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ ಇದೆ. ಸೊ ಅದು ಮಿನಿ ಸೀಸನಿಂದ ಕೂಡ ಬರ್ತಿದ್ದಾರೆ. ಸೊ ಅದು ಏನೋ ಗೊತ್ತಿಲ್ಲ, ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇದ್ದಂಥದ್ದು ವಿಷಯ ಇಷ್ಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.